ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಸಭೆ ಸಮಾರಂಭಗಳು, ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆದ್ರೆ ಬ್ರಾಹ್ಮಣರನ್ನ ಕರೆಸ್ತೀರಾ, ಯಾರನ್ನ ಕರೆಸ್ತೀರಾ? ಮಸಾದಿಯವ್ರನ್ನ ಕರೆಸ್ತೀವಿ ನಾವು. ಬಟ್ ಬಹಳಷ್ಟು ಜನ ದಲಿತರು ಬ್ರಾಹ್ಮಣರನ್ನೇ ಕರೆಸ್ತಾರಪ್ಪ ಮನೆಗೆ, ಯಾರು ಮನಿ ಪೂಜೆಗೆ. ಅದು ಅವ್ರ ವೈಯಕ್ತಿಕ ಇಚ್ಛೆ ಮತ್ತೆ ಅಧಿಕಾರ, ವೈಯಕ್ತಿಕ ಅಭಿಪ್ರಾಯ. ಅದು ಸಮಾಜ ಹಂಗ್ ಮಾಡಿದೆ. ಸಮಾಜ ಹಂಗ್ ಮಾಡಿದ್ದು. ನಾನು ಕೇಳ್ತಾ ಇರೋದು ಸರ್ಕಾರದ ಮುದ್ರಾಯಿ ಇಲಾಖೆ ಅಡಿನಲ್ಲಿ ಒಳಪಟ್ಟಿದ್ದು ರಿಸರ್ವೇಶನ್ ಸಿಸ್ಟಮ್ ಸರ್ಕಾರ ತರಬೇಕಲ್ವಾ? ರಿಸರ್ವೇಶನ್ ಬೇಡ ಅಂದ್ರೆ ನೀವು ದೇವಸ್ಥಾನದೊಳಗೂ ರಿಸರ್ವೇಶನ್ ತರ್ತೀನಿ ಅಂದ್ರೆ ಹೆಂಗ? ಈಗಲೇ ತಡ್ಕೊಳಕ್ ಆಗ್ತಾ ಇಲ್ಲ, ಅದ್ರಾಗ ದೇವಸ್ಥಾನದೊಳಗೂ ತಂದು ಬಿಡ್ತೀನಿ ಅಂತ. ದೇವಸ್ಥಾನದ ಒಳಗು ಅಂತಂದ್ರೆ ನಿರುದ್ಯೋಗಿಗಳು ಮಾಡ್ತೀರಿ ನೀವು? ಅಲ್ಲ, ದೇವಸ್ಥಾನದ ಒಳಗು ಅಂದ್ರೆ ಆ ದೇವಸ್ಥಾನದ ಶಿಲೆನ್ ಕೆತ್ತದವನ್ ಯಾರು, ಆ ದೇವಸ್ಥಾನಕ್ಕೆ ಪಾಯಕ್ಕೆ ಕಲ್ ತಂದವನ್ ಯಾರು, ಆ ದೇವಸ್ಥಾನ ಕಡ್ದವನ್ ಯಾರು, ಆ ದೇವಸ್ಥಾನಕ್ಕೆ ಮೇಲ್ಗಡೆ ಗೋಪುರ ಇಟ್ಟವನ್ ಯಾರು, ಆ ದೇವಸ್ಥಾನ ಕಂಪ್ಲೀಟ್ ಆಗೋವರೆಗೂ ಕೂಡ ಅಲ್ಲಿ ಕೆಲಸ ಮಾಡಿದವನ್ ಯಾರು, ಆ ದೇವಸ್ಥಾನದ ಮೆರವಣಿಗೆ ಹೋಗುವಾಗ ಪಂಜಿ ಹಿಡಿಯೋನ್ ಯಾರು, ಆ ದೇವಸ್ಥಾನ ಮೆರವಣಿಗೆ ಹೋಗ್ಬೇಕಾದ್ರೆ ಡೋಲ್ ಬಡಿಯೋನ್ ಯಾರು? ಯಾವ ಜಾತಿನ ಅವರೆಲ್ಲ? ಅವರೆಲ್ಲ ಯಾವ ಜಾತಿಯವರು? ಅದಕ್ಕೆಲ್ಲ ನಮ್ಮ ಹತ್ರ ಉತ್ತರ ಇದೆ ಸರ್. ಒಂದಿಷ್ಟು ಗೋಮೂತ್ರ ತಂದು ನಿಮ್ಮ ಮೈ ಮೇಲೆ ಸಿಡಿಸಿದ ತಕ್ಷಣ ನೀವು ಪವಿತ್ರ ಆಗ್ತೀರಿ. ಗೋಮೂತ್ರ ಇರೋದು ಮೋರಿಗೆ ಚೆಲ್ಲೋದಿಕ್ಕೆ, ಹಾಲಿರೋದು ಕುಡಿಯೋದಿಕ್ಕೆ. ಗೋಮೂತ್ರ ತಂದು ನಿಮ್ಮ ಮೈ ಮೇಲೆ ಸುರಿದ್ರೆ ನೀವು ಪವಿತ್ರ. ಅಂಟು ಮೈಲಿಗೆ ಮುಕ್ತಾಯ. ಹಂಗಾದ್ರೆ ಇನ್ನು ಮುಂದೆ ಪ್ರತಿಯೊಬ್ಬ ಪೂಜಾರಿ ಕೂಡ ದೇವಸ್ಥಾನದ ಹೊರಗಡೆ ಹೋಗುವಾಗ 1 ಲೀಟರ್ ಗೋಮೂತ್ರ ತಲೆ ಮೇಲೆ ಸುರ್ಕೊಂಡೆ ಹೋಗ್ಬೇಕು. ಅವ್ರ ಆ ಜಾತಿ ಅಲ್ಲ, ಯಾಕೆ ಈ ಜಾತಿ ಮಾತ್ರ. ಎಲ್ಲಾರು ಎಲ್ಲಿಂದ ಹುಟ್ಟಬೇಕು ಅಲ್ಲಿಂದ ಹುಟ್ಟಿದ್ದಾರೆ, ಅವರೇನು ಆಕಾಶ ಉದ್ರಿಲ್ಲ. ಅಲ್ಲ ಸರ್, ಅದನ್ನ ಇದು ನಮ್ಮ ವ್ಯವಸ್ಥೆಯಲ್ಲಿ ಇರುವಂತಹ ತಾರತಮ್ಯ ಮನಸ್ಥಿತಿಯನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಹೇಳ್ತಿದ್ದೀನಿ, ನೀವ್ ಅಂದ್ರಲ್ಲ ಎಲ್ಲಾ ಮಾಡೋದು ನಮ್ಮವರು, ಇವ್ರು ಮಾತ್ರ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ, ಇನ್ನು ಉಳಿದಿದ್ದೆಲ್ಲ ನಾವು ಮಾಡೋದಂತ. ನೀವು ಮಾಡೋದು ಗೋಮೂತ್ರ ಹಾಕಿದ್ರೆ ನೀವು ಪವಿತ್ರ ಆಗ್ತೀರಿ. ಆಯ್ತು, ಹಾಕ್ಬಿಡಿ, ಹೋಗ್ತೀವಿ ನೋಡ್ಬೇಡಿ, ಹಾಕ್ಬಿಡಿ 1 ಲೀಟರ್ ಉಯ್ಬಿಡಿ, ಕೆಲಸ ಕೊಡಿ, ಕೆಲಸ ಕೊಡಿ, ರೆಡಿ ಆಗತ್ತಾ? ನಿಮ್ಮ ಹುಟ್ಟು ಸರಿ ಇಲ್ಲ ಸರ್. ಯಾವ್ದು? ನೀವು ಹುಟ್ಟಿದ್ದು. ನಾನು ಹುಟ್ಟಿದ್ ಸರಿ ಇಲ್ಲ. ಹೌದು, ನೀವು ಯಾಕೆ ಈ ಜಾತಿಯಲ್ಲಿ ಹುಟ್ಟಿದ್ರಿ? ಮತ್ತೇನ್ ಮಾಡ್ಬೇಕಿತ್ತು ನಾನು? ನೀವು ಬೇರೆ ನಾನು ಅಪ್ಲಿಕೇಶನ್ ಹಾಕಿ ಜಿಪಿ ತಗೊಂಡು ದೇವರ ಹತ್ರ ಅಗ್ರಿಮೆಂಟ್ ಹಾಕಿಟ್ಟು ಸೀಲ್ ಹಾಕಿ ನೀವು ಹುಟ್ಟಿದ ಕಾರಣಕ್ಕೆ ಅದೇ ಕಾರಣಕ್ಕೆ ಮೀಸಲಾತಿ ಮುಗಿದೋಯ್ತಲ್ಲ. ದಲಿತ ಹುಡುಗರಲ್ಲೂ ಕೂಡ ರ್ಯಾಂಕ್ ಇನ್ಫ್ಲೇಷನ್ ಇದೆ. ಅಂದ್ರೆ 90% ಜನ ಸಿಗ್ತಾರೆ ದಲಿತ. ಒಂದ್ ನಿಮಿಷ ಕ್ಲಿಯರ್ ಮಾಡ್ಬಿಡ್ತೀನಿ ಆಯ್ತಾ? ಈ 35% ತಗೊಂಡವನು 95% ಜೊತೆನಲ್ಲಿ 15% ಅಲ್ಲೇ ಕಾಂಪೀಟ್ ಮಾಡ್ತಾನೆ. ಕಟ್ ಆಫ್ ಪರ್ಸೆಂಟ್ 50-55ಕ್ಕೂ ನಿಂತ್ಕೊಂತ ದಿಟ್ಕೊಳ್ಳಿ. 55 ನಂತರ ಬಂದವನು ಎಲ್ಲಿಗೆ ಹೋಗ್ತಾನೆ? ಅವನು ಕಾಂಪಿಟೇಷನ್ಗೆ ಜನರಲ್ ಕ್ಯಾಟಗರಿಗೆ ಹೋಗ್ತಾನೆ. ಅದೇ ರೀತಿಯಾಗಿ ಬ್ಯಾಕ್ವರ್ಡ್ 27% ಏನಿದೆಯಲ್ಲ, ಅಲ್ಲೂ ಕೂಡ 35% ನಿಂದ ಹಿಡಿದು 95% ವರೆಗೂ ಕೂಡ ಕಾಂಪಿಟೇಷನ್ ಇರ್ತದೆ. ಅಲ್ಲೊಂದು 50-60% ನಿಂತ್ಕೊಂತು. ಅದ್ರ ನೆಕ್ಸ್ಟ್ ಉಳ್ಕೊಂಡಲ್ಲ, ಅವರೆಲ್ಲ ಒಂದು ಪಟ್ಟಿಯಲ್ಲಿ ಇರ್ತಾರೆ. ಬ್ರಾಹ್ಮಣರಲ್ಲೂ ಕೂಡ ಏನು 35% ಇಂದ 99% ತಗೊಂಡಿದ್ದಲ್ಲ, ಅವನು EWS ಕೋಟಾದಲ್ಲಿ ಕಾಂಪೀಟ್ ಮಾಡ್ತಾರೆ. ಅಲ್ಲೂ ಒಂದು 60-70% ನಿಂತ್ಕೊಂತು. ಉಳಿದ 3 ವಿಭಾಗಗಳಲ್ಲಿ 60% ಇಂದ 95% ಇದಾರಲ್ಲ, ಇವರು 3 ಕ್ಯಾಟಗರಿ, SC ಇಂದ ಹಿಡಿದು ಬ್ರಾಹ್ಮಣರಿಗೂ ಕೂಡ ಒಂದೇ ಲೆವೆಲಲ್ಲಿ ಕಾಂಪೀಟ್ ಮಾಡ್ತಾರೆ. ಅಲ್ಲಿ 49 ಜನರಲ್ ಕ್ಯಾಟಗರಿನಲ್ಲಿ 95% ತಗೊಂಡವನು 35% ಜೊತೆನಲ್ಲಿ ಕಾಂಪೀಟ್ ಮಾಡಲ್ಲ. ಒಂದೇ ಒಂದು ಎಕ್ಸಾಂಪಲ್, 95% ತಗೊಂಡವನಿಗೆ ಲಾಸ್ ಆಯ್ತು, 35% ತಗೊಂಡವನಿಗೆ ಸಿಕ್ತು ಅಂತ ಒಂದು ಎಕ್ಸಾಂಪಲ್ ತೋರಿಸ್ಲಿ, ಅವ್ನಿಗೆ ಇಲ್ಲೇ ಸ್ಪಾಟ್ ಅಲ್ಲಿ 1 ಕೋಟಿ ರೂಪಾಯಿ ಕೊಡ್ತೀನಿ. ಸ್ಪಾಟ್ ಅಲ್ಲಿ ನೋಡಿ, ಆನ್ಲೈನ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ. ಈಗ ನೀವು ಹೇಳಿದಾಗ ಏನಾಗಿದೆ ಅಂದ್ರೆ, ನಮಗೆ ಕಾನ್ಸೆಪ್ಟ್ 35% ತಗೊಂಡವ್ರಿಗೆಲ್ಲ ಸೀಟ್ ಸಿಕ್ಬಿಡ್ತದೆ ಅನ್ನೋ ನಾನ್ಸೆನ್ಸಿಕಲ್ ಒಂದು ಆರ್ಗ್ಯುಮೆಂಟ್ ಇದೆ. ನಾನು ಓಪನ್ ಚಾಲೆಂಜ್ ಆಗ್ತೀನಿ ಇವತ್ತು ಕೂಡ. ಮೆಡಿಕಲ್, ಇಂಜಿನಿಯರಿಂಗ್ ಅಥವಾ ಯಾವುದೇ ಎಸ್ಟೀಮ್ಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ನೀವು 35 ಬೇಡ ರೀ, 50% ತಗೊಂಡಿರೋನಿಗೆ ಸೀಟ್ ಸಿಕ್ಕಿದ್ರೆ ನೀವು ತಂದುಕೊಡಿ. ಭಾಸ್ಕರ್ ಹೇಳ್ದಂಗೆ ನಾನು ಚಾಲೆಂಜ್ ಒಪ್ಕೋತೀನಿ. ನಿಜವಾಗಿ ರಾಧಕ್ಕ ಪಂಚಾಯಿತಿ ಕಾರ್ಯಕ್ರಮ ಈ ರೀತಿ ವೇದಿಕೆಯಲ್ಲಿ ನಾವು ಮಾಡಿಕೊಂಡ್ರೆ ನಮ್ಮ ತನಕಂತ ಆಗುತ್ತೆ. ನೀವು ನಿಜವಾಗಿ ಆ ಗ್ರಾಮಗಳಿಗೆ, ಅವ್ರು ಹೇಳಿದ್ರಿ ಈಗ ಒಂದು ಗ್ರಾಮದ್ದು, ಆ ಗ್ರಾಮಗಳಲ್ಲಿ ನಡಿಬೇಕು. ಕರೆಕ್ಟ್ ಸರ್, ಐ ಡು ಅಗ್ರಿ. ಸ್ಟುಡಿಯೋದಲ್ಲಿ ಕೂತ್ ಮಾತಾಡೋದಲ್ಲ, ನಮಗೂ ಕೂಡ ಧೈರ್ಯ ತಾಕತ್ತು ಇರಬೇಕಾಗಿರೋದು ಅಂತಹ ವ್ಯವಸ್ಥೆಯನ್ನ ಧಿಕ್ಕರಿಸುವಾಗ. ನಾವ್ ಇಲ್ಲಿ ಕುತ್ಕೊಂಡು ಭಾಷಣ ಮಾಡಬಹುದು, ಅಲ್ಲಂಗಿದೆ ಇಲ್ಲಂಗಿದೆ ಅಂತ. ಐ ಡು ಅಗ್ರಿ. ಇದೊಂದು ಮಾತು ಸೇರಿಸ್ಬಿಡ್ತೀನಿ, ನಿಲ್ಲಿಸ್ಬಿಡ್ತೀನಿ ನನ್ನ ಮಾತು ಕ್ಲೋಸ್. ಸರ್, ಯಾವಾಗ ಹೋಗ್ಬೇಕು ಸರ್ ಕ್ಲೋಸ್? ಇವಾಗ ಮೀಸಲಾತಿ ಇನ್ನು ಎಷ್ಟು ವರ್ಷ ಇರಬೇಕು? ಹೇಳ್ತೀನಿ ಕೇಳಿ. ಇವ್ರು ಹೇಳ್ತಾರಲ್ಲ, ಜಾತೀಯತೆ ಹೋದ್ರೆ ಹಿಂದೂ ಧರ್ಮಕ್ಕೆ ಬಹಳ ಶ್ರೇಷ್ಠವಾದಂಥ ಘನತೆ ಬರ್ತದೆ. ಆಸ್ ಎ ಹಿಂದೂ, ನಾನೊಬ್ಬ ಹಿಂದೂ ಆಗಿ ಹೇಳ್ತಾ ಇದ್ದೀನಿ, ಹಿಂದೂ ಧರ್ಮದ ಗೌರವ ಘನತೆಗಳನ್ನ ಕಾಪಾಡೋದು ಅಂತಂದ್ರೆ ಯಾವುದೋ ಧರ್ಮದ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ನನ್ನ ಧರ್ಮದಲ್ಲಿರುವಂಥ ಕೊಳಕುಗಳನ್ನ ತೊಳೆಯೋದಕ್ಕೆ ನಾವು ಪ್ರಯತ್ನ ಮಾಡೋದು. ಮೀಸಲಾತಿ ಯಾವಾಗ ಹೋಗ್ಬೇಕಲ್ವಾ? ನಿಮ್ಮ ತಲೆನಲ್ಲಿ, ಅಂದರೆ ಸಮಾಜದ ತಲೆನಲ್ಲಿ ಎಲ್ಲಿವರೆಗೂ ಇವನು ಶ್ರೇಷ್ಠ ಇವನು ಕನಿಷ್ಠ ಅನ್ನುವಂತಹ ಜಾತಿಯ ತಾರತಮ್ಯದ ರೋಗ ಇದೆಯಲ್ಲ, ಆ ರೋಗ ಯಾವತ್ತು ಗುಣ ಆಗುತ್ತೆ,
ಮೀಸಲಾತಿ ತಾನಾಗಿ ಹೊರಟೋಗುತ್ತೆ, ನನಗೆ ಬೇಕಾಗಿಲ್ಲ ಅದು. ಒಂದು ಜಾತಿ ಒಂದು ವಿಶೇಷ ಏನಂದರೆ ಜಾತಿಯ ವಿಶೇಷ. ಈಗ ಉದಾಹರಣೆಗೆ ಒಂದು ಕಾಯಿಲೆ, ಯಾವುದೊಬ್ಬ ವ್ಯಕ್ತಿಗೆ ಕಾಯಿಲೆ ಬಂದರೆ ಆ ಕಾಯಿಲೆಯಿಂದ ಅವನು ನೋವು ಅನುಭವಿಸ್ತಾನೆ. ಆದರೆ ಈ ಜಾತಿ ಸಮಸ್ಯೆ ಹೆಂಗಂದರೆ ಜಾತಿ ರೋಗ ಬಂದಿರೋದು ನಿಮಗೆ, ಕಷ್ಟಪಡ್ತಿರೋದು ನಾವು. ರೋಗ ಬಂದಿರೋ ನಿಮಗೇನಾಗ್ತಾ ಇಲ್ಲ, ಜಾತಿ ರೋಗ ತುಂಬಿರೋಂಥವ್ರ ಮನಸ್ಸು ಸ್ಥಿತಿಗಳಿದೆಯಲ್ಲ, ನೀವು ಆ ಜಾತಿನ ಬಂಡವಾಳ ಮಾಡ್ಕೊಂಡಿದ್ದೀರಿ. ಆದರೆ ನಮ್ಗೆ ಆ ಜಾತಿ ಬೇಕಾಗಿಲ್ಲ. ನಮಗೆ ನಾವ್ ಯಾರೋ ಫೋರ್ ಫಾದರ್ಸ್ ಮಾಡಿರೋದನ್ನ ನಮ್ಗೆ ಯಾಕೆ ಕಟ್ತೀರಾ ಈಗಿನ ನಿಮ್ಮಲ್ಲಿ ಜನರೇಷನ್? 30% ಇಲ್ದಂಗೆ ಇದ್ದೀರಿ. ಅಲ್ಲಲ್ಲ, ನಿಮ್ಮ 30% ಹಂಗೆ ಇದ್ದೀರಿ ಇನ್ನು. ಇದೇ ಜಾತಿ ಕಾರಣಕ್ಕೆ ನಿಮ್ಮ ಫೋರ್ ಫಾದರ್ಸ್ ಮಾಡಿಟ್ಟಂತ ಆಸ್ತಿಗಳಿದಾವಲ್ಲ, ನಮ್ಮ ಅಪ್ಪ ತಾತಂದು ಕೊಳ್ಳೆ ಹೊಡೆದಿದ್ದು, ಕೊಟ್ಬಿಡಿ. ಅದನ್ನ ಯಾಕೆ ಅನುಭವಿಸ್ತೀರಿ? ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮೀಸಲಾತಿ ಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಎಲ್ಲಿಯವರೆಗೆ ಜಾತಿ ವ್ಯವಸ್ಥೆ ಜೀವಂತವಾಗಿದೆಯೋ ಆ ಜಾತಿ ವ್ಯವಸ್ಥೆಯಲ್ಲಿ ಕೀಳ್ಜಾತಿ ಮೇಲ್ಜಾತಿ ಅನ್ನುವಂತಹ ತಾರತಮ್ಯ ಮತ್ತು ಅಸ್ಪೃಶ್ಯತೆ ಇದೆಯೋ ಅಲ್ಲಿಯವರೆಗೆ ಸರಿಸಮಾನ ಬದುಕಿಗಾಗಿ ಮೀಸಲಾತಿ ಬೇಕು. ಎಲ್ಲಿ ಜಾತಿ ಅನ್ನೋದು ಇರುವುದಿಲ್ಲವೋ ಮೀಸಲಾತಿ ಅಲ್ಲಿ ಬೇಕಾಗಿಲ್ಲ. ಹಾಗಾದರೆ 75 ವರ್ಷಗಳಾದರೂ ಬದಲಾಗದ ಸಮಾಜ ಇನ್ನು ಎಷ್ಟು ವರ್ಷಗಳಲ್ಲಿ ಬದಲಾಗುತ್ತೆ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಮುನ್ನುಡಿ ಬರಿಬೇಕಾದವರು ಬರೆದಾಗೋಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುನ್ನುಡಿ ಬರೆದಿದ್ದಾರೆ. ಅದಕ್ಕೆ ಅಂತ್ಯ ಹಾಡಬೇಕಾದವರು ನಾವೇ. ಆ ಅಂತ್ಯ ಬರುತ್ತೋ ಬರಲ್ವೋ, ಅಥವಾ ಈ ಒಂದು ಸಮಾಜದಲ್ಲಿ ಜಾತಿ ಪದ್ಧತಿ ಅನ್ನೋದು ಹಾಗೆಯೇ ಇರುತ್ತಾ, ಇನ್ಯಾವ ರೂಪದಲ್ಲಿ ಅದು ಮತ್ತೆ ಮತ್ತೆ ಮುಂದಕ್ಕೆ ಬರುತ್ತೆ, ಐ ಡೋಂಟ್ ನೋ. ಬಟ್ ಪಡೆದವರೇ ಜನರೇಷನ್ ಗಟ್ಟಲೆ ಮೀಸಲಾತಿಯನ್ನು ಪಡೆದು ಅವರೇ ಬಲಿಷ್ಠರಾಗಿ ಅದೇ ಜಾತಿಯಲ್ಲಿರುವಂಥ ಕಟ್ಟಕಡೆಯ ವ್ಯಕ್ತಿಗೆ ಅನಾನುಕೂಲ ಆದಾಗ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ರಿಫಾರ್ಮ್ಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಯೋಚನೆ ಮಾಡ್ತಾ ಇದೆ, ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಆ ವಿಚಾರಗಳು ಪದೇ ಪದೇ ಚರ್ಚೆಗೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮುಂದೇನು ಬದಲಾವಣೆಗಳಾಗ್ತಾವೋ ಐ ಡೋಂಟ್ ನೋ. ಬಟ್ ಈ ರಿಸರ್ವೇಷನ್ ಹಟಾವೋ ಆಂದೋಲನ ಏನಿದೆ, ಆರಕ್ಷಣ್ ಹಟಾವೋ ಆಂದೋಲನ, ಇದರ ಆಯಸ್ಸು ಎಷ್ಟು ದಿನ ಇರುತ್ತೆ ಅನ್ನೋ ಕುತೂಹಲ ನನಗೂ ಇದೆ. ಕಾದು ನೋಡೋಣ. ಇದು ಇದರಿಂದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಷ್ಠ.